ಸ್ನೇಹಿತರೆ, SSLC ಪರೀಕ್ಷೆ 3ರ ರಿಸಲ್ಟ್ ನಿನ್ನೆ ಅನೌನ್ಸ್ಮೆಂಟ್ ಆಗಿದೆ. ನಿನ್ನೆ ಸಂಜೆ ಎಲ್ಲರ ಮೊಬೈಲು ಕೂಡ ಮೆಸೇಜಲ್ಲಿ ಒಂದು ರಿಸಲ್ಟ್ ಬಂದಿದೆ. ಹಾಗೆ ಈಗ ನಿಮ್ಮೊಂದು ರಿಸಲ್ಟನ್ನು ನೀವು ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡ್ಬೋದು. ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸ್ನೇಹಿತರೆ, ಅಕಸ್ಮಾತ್ ನೀವು ಈ ಒಂದು ಎಕ್ಸಾಮ್ 3ರಲ್ಲೂ ಕೂಡ ಫೇಲ್ ಆಗಿದ್ದರೆ ನೀವಿಲ್ಲಿ ಮರು ಎಣಿಕೆ ಹಾಗೆಯೇ ಮರು ಮೌಲ್ಯಮಾಪನಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಫೀಸ್ ಇರುತ್ತೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ನೀವಿಲ್ಲಿ ಪರೀಕ್ಷೆ 1 ಮತ್ತು 2 ಮತ್ತು 3ರ ಟೋಟಲ್ ಅಂಕವನ್ನು ನೀವಿಲ್ಲಿ ವೀಕ್ಷಣೆ ಮಾಡ್ಬೋದು. ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಸ್ನೇಹಿತರೆ, SSLC ಬೋರ್ಡ್ ಕಡೆಯಿಂದ ಒಂದು ನೋಟಿಸ್ ಬಂದಿದೆ. ಈ ಒಂದು ನೋಟಿಸಲ್ಲಿ ಏನಪ್ಪ ಇದೆ ಅಂದರೆ, ಮೊದಲಿಗೆ ಈ ಒಂದು ನೋಟಿಸನ್ನು ಓಪನ್ ಮಾಡ್ತೇನೆ. ನೀವು ಕೂಡ ಸ್ನೇಹಿತರೆ ಈ ಒಂದು KSEAB.Karnataka.Government.in ಅಲ್ಲಿ ವೆಬ್ಸೈಟಲ್ಲಿ ಓಪನ್ ಮಾಡಿ ಈ ಒಂದು ನೋಟಿಸನ್ನು ನೀವು ಕೂಡ ನೋಡ್ಬೋದು. ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಸ್ನೇಹಿತರೆ, ಈ ಒಂದು ನೋಟಿಸಲ್ಲಿ ಏನಪ್ಪ ಇದೆ ಅಂದರೆ, SSLC ಪರೀಕ್ಷೆ 3ರ ಫಲಿತಾಂಶ ಪಟ್ಟಿಯನ್ನು 23/7/2020 ಸಂಜೆ 7:30ಕ್ಕೆ ಅಪ್ಲೋಡ್ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಿನ್ನೆ ಈ ಒಂದು ರಿಸಲ್ಟ್ನ ಅಪ್ಲೋಡ್ ಮಾಡಿದ್ದಾರೆ, ವೆಬ್ಸೈಟಲ್ಲೂ ಕೂಡ ಮಾಡಿದ್ದಾರೆ. ಹಾಗೆ ಮೆಸೇಜ್ ಮೂಲಕನೂ ಕೂಡ ನಿಮಗೆ ರಿಸಲ್ಟ್ ಬಂದಿದೆ. ಹಾಗೆ ಇವತ್ತು ಅಂದರೆ 24/7/2025 10 ಗಂಟೆಗೆ ಶಾಲೆಯಲ್ಲೂ ಕೂಡ ಈ ಒಂದು ರಿಸಲ್ಟನ್ನು ಪ್ರಕಟ ಮಾಡ್ತಾರೆ, ಅಂದರೆ ಅನೌನ್ಸ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ 2 ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಫಲಿತಾಂಶವನ್ನು KARResult.nic.in ಈ ಒಂದು ವೆಬ್ಸೈಟಲ್ಲಿ ನೀವು ವ್ಯೂ ಮಾಡ್ಬೋದು. ನಿಮ್ಮೊಂದು ವೈಯಕ್ತಿಕ ಫಲಿತಾಂಶವನ್ನು ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೆ ಸ್ನೇಹಿತರಲ್ಲಿ, ಪರೀಕ್ಷೆ 3ರಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ವಿಷಯ ನೈಜ ಅಂಕಗಳು ಮತ್ತು ಪರೀಕ್ಷೆ 1, 2 ಹಾಗೂ 3ರ ತುಲನಾತ್ಮಕ ಅಂಕಗಳನ್ನು ಮಂಡಳಿಯ ಜಾಲತಾಣದಲ್ಲಿ ವೀಕ್ಷಿಸಬಹುದಾಗಿದೆ. ಇಲ್ಲಿ ಸ್ನೇಹಿತರೆ, ಪರೀಕ್ಷೆ 1, 2 ಮತ್ತು 3ರ ಟೋಟಲ್ ಅಂಕವನ್ನು ನೀವಿಲ್ಲಿ ಈ ಒಂದು ವೆಬ್ಸೈಟಲ್ಲಿ ನೋಡ್ಬೋದು. KSEAB.Karnataka.Government.in ಅಂತ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ 2 ಲಿಂಕನ್ನು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಫೇಲ್ ಆಗಿದ್ದರೆ ನೀವು ಮತ್ತೆ ರೀಚೆಕಿಂಗನ್ನು ಹಾಕ್ಬೋದು ನಿಮ್ಮೊಂದು ಆನ್ಸರ್ ಪೇಪರನ್ನು. ಸ್ನೇಹಿತರೆ, ನೀವಿಲ್ಲಿ ಮರು ಎಣಿಕೆ ಹಾಗೆಯೇ ಮರು ಮೌಲ್ಯಮಾಪನ ಮಾಡೋದಕ್ಕೆ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ನೀವು ಪಡಿಬೇಕಾಗತ್ತೆ. ಈ ಒಂದು ಸ್ಕ್ಯಾನ್ ಪ್ರತಿಯನ್ನು ಇದ್ದರೆ ಮಾತ್ರ ನೀವಿಲ್ಲಿ ಮರು ಎಣಿಕೆ ಹಾಗೆಯೇ ಮರು ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ. ಭೌತಿಕವಾಗಿ ಈ ಒಂದು ಅರ್ಜಿಯನ್ನು ಹಾಕುವಂತಿಲ್ಲ ಅಂತಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನೀವು ಸ್ಕ್ಯಾನ್ ಪ್ರತಿಯನ್ನು ಇಟ್ಕೊಂಡು ಮರು ಮೌಲ್ಯಮಾಪನ ಹಾಗೆ ಮರು ಎಣಿಕೆ ಎರಡನ್ನೂ ಕೂಡ ಮಾಡ್ಬೋದು. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ 24/7/2025 28/7/2025. ಹಾಗೆಯೇ ಇಲ್ಲಿ ಆನ್ಲೈನ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಇಲ್ಲ ಇದ್ದರೆ ಆಫ್ಲೈನ್ ಚಲನ್ ಮೂಲಕ ನೀವೊಂದು ಪೇಮೆಂಟನ್ನು ಮಾಡ್ತೀರಾ ಅಂದರೆ ಇಲ್ಲಿ ಕೊನೆಯ ಡೇಟು 29/7/2025 ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಉತ್ತರ ಪತ್ರಿಕೆಗಳ ಮರು ಎಣಿಕೆಗೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ 27/7/2025 31/7/2025 ತನಕ ಡೇಟ್ ಇದೆ. ಈ ತಿಂಗಳು ಎಂಡ್ವರೆಗೂ ಈ ಒಂದು ಡೇಟನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಮರು ಎಣಿಕೆ ಹಾಗೆಯೇ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ 27/31 ಡೇಟ್ ಇದೆ. ನೀವು ಬೇಕಿದ್ದರೆ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಸ್ನೇಹಿತರೆ, ನೀವು ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಹಾಗೆಯೇ ಆನ್ಲೈನ್ ಬ್ಯಾಂಕಿಂಗ್ ನಿಮ್ಮ ಹತ್ರ ಸೌಲಭ್ಯ ಇಲ್ಲ ಅಂದರೆ ಈ ಒಂದು ಮರು ಮೌಲ್ಯಮಾಪನ ಮಾಡೋದಕ್ಕೆ ನಿಮ್ಮ ಹತ್ರ ಆನ್ಲೈನ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಲ್ಲ ಅಂದರೆ ಆಫ್ಲೈನಲ್ಲಿ ನೀವು ಅಮೌಂಟನ್ನು ಪೇ ಮಾಡ್ತೀರ ಅಂದರೆ ಇದಕ್ಕೂ ಕೂಡ ಡೇಟನ್ನು ಕೊಟ್ಟಿದ್ದಾರೆ. ಅಂತಿಮ ದಿನಾಂಕ 1/8/2025. ಸ್ನೇಹಿತರೆ, ಅಕಸ್ಮಾತಾಗಿ ನೀವೇನಾದರೂ ಫೇಲ್ ಆಗಿದ್ದರೆ ಮರು ಎಣಿಕೆ ಹಾಗೆಯೇ ಮರು ಮೌಲ್ಯಮಾಪನ ಮಾಡೋದಕ್ಕೆ ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದಿಷ್ಟು ಡೇಟಲ್ಲೇ ನೀವು ಅರ್ಜಿನ ಸಲ್ಲಿಸಬೇಕು, ಆನಂತರ ಆಗೋದಿಲ್ಲ. ಹಾಗೆ ಸ್ನೇಹಿತರೆ, ಇಲ್ಲಿ ಮರು ಎಣಿಕೆಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಫ್ರೀ ಆಗಿರುತ್ತೆ. ನೀವು ನಿಮ್ಮ ಒಂದು ಮಾರ್ಕ್ಸನ್ನು ಮರು ಎಣಿಕೆ ಮಾಡೋದಕ್ಕೆ ಯಾವುದೇ ರೀತಿ ಶುಲ್ಕನ ಇಲ್ಲಿ ನೀಡಬೇಕಾಗಿಲ್ಲ, ಫ್ರೀ ಆಗಿರುತ್ತೆ. ಹಾಗೆ ಇಲ್ಲಿ ಮರು ಮೌಲ್ಯಮಾಪನ ಮಾಡೋದಕ್ಕೆ ಹಾಗೆಯೇ ಸ್ಕ್ಯಾನ್ ಪ್ರತಿಯನ್ನು ಪಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಶುಲ್ಕನ ಪೇ ಮಾಡಬೇಕಾಗುತ್ತೆ, ಶುಲ್ಕನ ಕಟ್ಟಬೇಕಾಗುತ್ತೆ. ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸ್ಕ್ಯಾನ್ ಪ್ರತಿ ಮತ್ತು ಮರು ಮೌಲ್ಯಮಾಪನ ಶುಲ್ಕದ ವಿವರ. ಆನ್ಲೈನ್ ಮೂಲಕ K1 ನಲ್ಲಿ ಪಾವತಿಸಿದಲ್ಲಿ ಶುಲ್ಕ ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ 410, ಮರು ಮೌಲ್ಯಮಾಪನ ಮಾಡೋದಕ್ಕೆ 810 ರೂಪಾಯಿ. ಒಂದು ವೇಳೆ ನೀವು ಇಲ್ಲಿ ಆಫ್ಲೈನ್ ಮೂಲಕ ಶುಲ್ಕನ ಪಾವತಿಸ್ತೀರಾ ಅಂದರೆ ಇಲ್ಲಿ ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ 420 ರೂಪಾಯಿ ಇರುತ್ತೆ, ಮರು ಮೌಲ್ಯಮಾಪನಕ್ಕೆ ಒಂದು ವಿಷಯಕ್ಕೆ 820 ರೂಪಾಯಿ ಇರುತ್ತೆ. ಹಾಗೆ ನೀವು ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಪಾವತಿಸಿದರೆ ನಿಮಗಿಲ್ಲಿ ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ 410 ರೂಪಾಯಿ, ಹಾಗೆ ಮರು ಮೌಲ್ಯಮಾಪನಕ್ಕೆ 810 ರೂಪಾಯಿ ಇರುತ್ತೆ. ನೀವು ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಮಂಡಳಿಯ ವೆಬ್ಸೈಟಲ್ಲಿ ಒಂದು ಉತ್ತರ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತಾರೆ.
ಆನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ಮೇಲೆ ನೀವು ಆ ಒಂದು ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು. ಸ್ನೇಹಿತರೆ, ಫೇಲ್ ಆಗಿರುವಂಥ ಎಲ್ಲರೂ ಕೂಡ ಆದಷ್ಟು ಬೇಗನೆ ಮರು ಎಣಿಕೆಗೆ ಅಥವಾ ಮರು ಮೌಲ್ಯಮಾಪನಕ್ಕೆ ಅರ್ಜಿನ ಸಲ್ಲಿಸಿ. ಡೇಟ್ ಮುಗಿದ ಮೇಲೆ ಆಗಲ್ಲ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.